ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನಿ ಪ್ಲ್ಯಾಂಟ್ನ ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ನಾವು ಬೆಳೆಸಬೇಕು, ನೀರಲ್ಲಿ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮನಿ ಪ್ಲ್ಯಾಂಟ್ ಆದಷ್ಟು ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮಣ್ಣಲ್ಲಿ ಹಾಕಿ ಇಡೋಕ್ಕಾಗಿಲ್ಲ ಅಂದರೂ ಕೊನೆಗೆ ನೀರಲ್ಲಾದರೂ ಹಾಕಿ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಇದು. ಇದನ್ನು ಬೆಳೆಸಬೇಕು ಅಂದರೆ ಮೊದಲನೇದಾಗಿ ಬಿಸಿಲು. ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾಗಲ್ಲ. ತಂಪಾದಂಥ ವಾತಾವರಣದಲ್ಲಿ ಬೆಳೆಯುವಂಥದ್ದು. ತಂಪು ಅಂದರೆ ಬಿಸಿಲು ಬೀಳದೇ ಇರುವಂಥ ಜಾಗದಲ್ಲೂ ಕೂಡ ಇದು ಬೆಳೆಯುತ್ತೆ. ಇದಕ್ಕೇನೆಂದರೆ ಬ್ರೈಟ್ ಲೈಟ್ ಇರಬೇಕಷ್ಟೇ. ನಾವು ಬಾಲ್ಕನಿನಲ್ಲಿ ಇಟ್ಟಾಗ ಬಿಸಿಲು ಬೀಳಲ್ಲ ಅನ್ನೋರಿಗೆ ಇದು ಒಳ್ಳೆಯ ಗಿಡ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರಲ್ಲಿ ಸುಮಾರು ವೆರೈಟಿ ಇದೆ. ನನ್ನ ಹತ್ರ 4 ವೆರೈಟಿ ಇದೆ. ಒಂದೊಂದು ಶೇಡಲ್ಲಿ ಇರುತ್ತೆ ಇದೆಲ್ಲ. ನೋಡಿ, ಈ ಗಿಡ ನಾನು ಹಚ್ಚಿ 5ರಿಂದ 6 ವರ್ಷ ಆಗ್ತಾ ಬಂತು. ಈ ಪಾಟಲ್ಲಿ 2 ಸಾರಿ ರಿಪಾಟ್ ಮಾಡಿದ್ದೀನಿ ಅಷ್ಟೇ ನಾನು. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇದನ್ನು ನೀವು ಬಳ್ಳಿ ಥರನೂ ಹಬ್ಬಿಸ್ಕೋಬೋದು. ಬುಷಿಯಾಗಿ ಕೂಡ ಗುಂಪಾಗಿ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನೀಗ ಬಳ್ಳಿ ಥರ ಹಬ್ಬಿಸಿಲ್ಲ, ಇದನ್ನು ಗುಂಪಾಗಿ ಬೆಳೆಸಿದ್ದೀನಿ. ಇನ್ನೂ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ನೀವು ಬಳ್ಳಿ ಥರ ಹಬ್ಬಿಸ್ಕೋಬೇಕು ಅನ್ನೋದಾದರೆ ನೀವು ಮಾಸ್ಟಿಕ್ ಅಂತ ಬರುತ್ತೆ, ಅದನ್ನು ನೀವು ಇಟ್ಟು ಕೂಡ ಮಾಡ್ಕೋಬೋದು. ಅದನ್ನು ಮನೆಯಲ್ಲೂ ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿ, ಈ ರೀತಿ ಒಣಗಿರೋ ಎಲೆಗಳು, ಹಳದಿ ಆಗಿರುವಂಥ ಎಲೆಗಳು ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತಾ ಇರಬೇಕು ಆವಾಗವಾಗ. ಇಲ್ಲಾಂದರೆ ಗಿಡದ ಎನರ್ಜಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಎಲೆಗಳು ಉದುರೋಗೋದು, ಹಳದಿ ಆಗೋದು ಕಾಮನ್ ಆಗಿರುತ್ತೆ. ನೀವು ಅದಕ್ಕೇನು ಭಯ ಪಡಬೇಕಾಗಿಲ್ಲ. ಇನ್ನು ನೆಕ್ಸ್ಟು ಇದಕ್ಕೆ ನೀರು. ಮಣ್ಣು ಯಾವಾಗಲೂ ಮಾಯ್ಸ್ಟ್ ಆಗಿರಬೇಕು. ನೀರು ಅತಿನೂ ಆಗಬಾರ್ದು, ತುಂಬ ಮಾಯ್ಸ್ಟ್, ಸ್ವಲ್ಪ ಮಾಯ್ಸ್ಟ್ ಆಗಿದ್ದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ, ಮಾಯ್ಸ್ಟ್ ಆಗಿದ್ದಂಥ ಮಣ್ಣಲ್ಲಿ ಈ ರೀತಿ ಬೇರು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಆ ರೀತಿಯಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಗೋಡೆ ಸ್ವಲ್ಪ ತಣ್ಣಗೆ ಅನಿಸಿದೆ ನೋಡಿ, ಗೋಡೆಗೆಲ್ಲ ಅಂಟ್ಕೊಂಡು ಬೆಳೀತಾ ಇರುತ್ತೆ ಇದು. ನಾನೇನು ಮಾಡ್ತೀನಿ, ಅವಾಗವಾಗ ಈ ರೀತಿ ತೆಗೆದುಬಿಡ್ತೀನಿ. ಇದು ನಮ್ಮದು ಕಲ್ಲಿನ ಟೈಲ್ಸ್ ಇದೆ, ಅದೆಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಅವಾಗವಾಗ ಅದನ್ನು ತೆಗ್ದು ಹಾಕ್ತೀನಿ. ಇಲ್ಲಾಂದರೆ ಅದು ಕಲ್ಲು ಚಕ್ಲಿ ಹಾರುತ್ತೆ. ಅದಕ್ಕೋಸ್ಕರ ಯಾವ ಕಡೆ ತಂಪಿರುತ್ತೋ ಅಲ್ಲಿ ಜಾಸ್ತಿಯಾಗಿ ಬೆಳ್ಕೊಳುತ್ತೆ ಇದು ಗಿಡ. ನೀವು ಆದಷ್ಟು ನಿಮ್ಮ ಹತ್ರ ಮಣ್ಣಿಗೆ ಹಾಕೋಣಕ್ಕಾಗಲ್ಲ ಅಂದರೆ ನೀವು ನೀರಲ್ಲೂ ಕೂಡ ಇದನ್ನು ಬೆಳ್ಕೋಬೋದು. ಇದ್ರದ್ದು ಎಲೆಗಳು ಶೈನಿಂಗ್ ಬರಬೇಕು ಅಂದರೆ ನೀವು 2 ದಿನಕ್ಕೊಂದು ಸಾರಿ ಎಲೆಗಳ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ತಿಂಗಳಿಗೊಂದು ಸಾರಿ ಹಸಿ ಹಾಲು, 1 ಬಟ್ಲು ಹಸಿ ಹಾಲು ಮತ್ತು 5 ಬಟ್ಲು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಎಲೆಗಳು ತುಂಬ ಶೈನಿಂಗ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಎಲೆಗಳೆಲ್ಲ. ಇದಕ್ಕೆ ಗೊಬ್ಬರ ಅಂತ ಬಂದರೆ ನೀವು ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಸಗಣಿ ಗೊಬ್ಬರ ನೀವು ಲಿಕ್ವಿಡ್ ಫರ್ಟಿಲೈಸರ್ ಥರನೂ ಕೊಡ್ಬೋದು. ಅದು ಕೂಡ ಅಷ್ಟೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಅದು. ಆದರೆ ಈ ಚಳಿಗಾಲದಲ್ಲಿ ನೀವು ಯಾವುದೇ ಥರ ಗೊಬ್ಬರನ ಇದಕ್ಕೆ ಕೊಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಕೊಟ್ಟರೆ ಅದು ವೇಸ್ಟು. ಈಗ ಚಳಿಗಾಲದಲ್ಲಿ ಎಲೆಗಳು ಉದುರೋ ಟೈಮು. ಹಾಗಾಗಿ ನೀವು ಆದಷ್ಟು ಇದಕ್ಕೆ ಗೊಬ್ಬರನ ಈಗ ಸದ್ಯಕ್ಕೆ ಕೊಡೋಕ್ಕೆ ಹೋಗಬೇಡಿ. ಸ್ವಲ್ಪ ಚಳಿ ಕಡಿಮೆ ಆದಮೇಲೆ ನೀವು ಇದಕ್ಕೆ ಗೊಬ್ಬರನ ಕೊಡ್ಬೋದು. ಹಾಗೆ ಇಲ್ಲಿ ನೋಡಿ, ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಒಂದು ಎಲೆ ಹಿಂದೆ ಒಂದು ಬೇರಿರುತ್ತೆ, ಅದನ್ನು ನೀವು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿದಾಗ ಈ ರೀತಿಯಾಗಿ ಬೇರು ಬಿಡುತ್ತೆ. ತುಂಬಾ ಚೆನ್ನಾಗಿ ಗ್ರೋತ್ ಇರುತ್ತೆ ನೀರಲ್ಲೂ ಕೂಡ. ನೀವು ಇದನ್ನು ಟೇಬಲ್ ಟಾಪ್ ಮೇಲೆ ಅಥವಾ TV ಹತ್ತಿರ, ಬೆಡ್ರೂಮಲ್ಲಿ, ಇಲ್ಲಾಂದರೆ ಕಿಟಕಿ ಹತ್ತಿರ ಎಲ್ಲಾದರೂ ಇಟ್ಕೋಬೋದು. ಇದಕ್ಕೆ ಬಿಸಿಲು ಬೇಕು ಅಂತ ಏನಿಲ್ಲ. ಬ್ರೈಟ್ ಲೈಟಲ್ಲೂ ಕೂಡ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ತುಂಬ ಬಿಸಿಲಲ್ಲಿಟ್ಟರೆ ನೀವು ಬೇಗ ಒಣಗೋಗ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಇದನ್ನು ತಂಪಲ್ಲೇ ಇಡಿ. ಬೇಸಿಗೆನಲ್ಲಿ ಮಾತ್ರ ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು 2 ದಿನಕ್ಕೊಂದು ಸರಿ ಇದಕ್ಕೆ ನೀರನ್ನು ಹಾಕ್ತಾ ಇರ್ತೀನಿ. ನಿಮ್ಮ ಮನೆಯಲ್ಲಿ ಬಿಸಿಲು ಜಾಸ್ತಿ ಇಲ್ಲ ಅಂದರೆ ನೀವೇನು ಮಾಡಬೇಕು, ವಾರಕ್ಕೊಂದು ಸರಿ ನೀರನ್ನು ಚೇಂಜ್ ಮಾಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆಮೇಲೆ ಎಲೆಗಳ ಮೇಲೆ ಡಸ್ಟ್ ಕುಂತ್ರೆ ಅಷ್ಟು ಚೆನ್ನಾಗಿರಲ್ಲ, ಹೆಲ್ದಿಯಾಗೂ ಕೂಡ ಇರಲ್ಲ ಎಲೆಗಳು. ಈ ನೋಡಿ, ನಾನು ಮೊದಲು ತೋರಿಸಿದಾಗ ಡಸ್ಟ್ ಇತ್ತು, ಈಗ ನೋಡಿ ಎಲೆ ತೊಳೆದಿದ್ದೀನಿ, ಈ ರೀತಿಯಾಗಿದೆ. ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಇದರದ್ದು. ಹಾಗಾಗಿ ನೀವು ಆದಷ್ಟು ಇದನ್ನು ಲೀವ್ಸ್ನ
ಕ್ಲೀನ್ ಮಾಡ್ತಾ ಇರಬೇಕು. ಆವಾಗವಾಗ ನೀರನ್ನು ಸ್ಪ್ರೇ ಮಾಡಿದ್ರೆ ತಂತಾನೇ ಕ್ಲೀನ್ ಆಗಿಬಿಡುತ್ತದು. ಇದಕ್ಕೆ ಪಾಟಿಂಗ್ ಮಿಕ್ಸ್ ಅಂತ ಬಂದರೆ ನೀವು ಮರಳು ಮಿಶ್ರಿತ ಮಣ್ಣು ಸಡ್ಲ ಇರಬೇಕು, ಆ ರೀತಿ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಹ್ಯಾಂಗಿಂಗ್ ಪಾಟಲ್ಲೂ ಕೂಡ ಹಾಕ್ಕೋಬೋದು ನೀವು, ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಇದನ್ನು ಗುಂಪಾಗಿ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಕಡ್ಡಿ ಎಲ್ಲ ಕೆಳಗಡೆ ಬಂದಮೇಲೆ ನಾನೇನು ಮಾಡ್ತೀನಿ, ಅವನ್ನೆಲ್ಲ ಕಟ್ ಮಾಡಿ ತೆಗ್ದುಬಿಡ್ತೀನಿ. ತೆಗೆದು ಅದನ್ನೆಲ್ಲನೂ ನೀರಲ್ಲಿ ಹಾಕಿ ಇಟ್ಟಿರ್ತೀನಿ. ನೀರಲ್ಲಿ ಹಾಕ್ಬಿಟ್ಟು ಮನೆಯಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವುದೇ ಡೆಕೋರೇಟಿವ್ ಪೀಸ್ ಬೇಕಾಗಿಲ್ಲ. ಇದನ್ನು ನಾವು ನೀರಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗಾದ್ರೂ ಕೊಡೋದಿದ್ರೂ ಕೂಡ ನೀವು ಕೊಟ್ಕೋಬೋದು. ಇನ್ನು ಇದಕ್ಕೆ ಹುಳುಗಳು ಜಾಸ್ತಿ ಹತ್ಕೊಳಲ್ಲ ಫ್ರೆಂಡ್ಸ್. ನನ್ನ ಗಿಡದಲ್ಲಿ ಯಾವತ್ತೂ ಹುಳುಗಳು ಬಂದಿಲ್ಲ. ಅಕಸ್ಮಾತಾಗಿ ಬಂದರೆ ಮಿಲಿಬಗ್ಸ್ ಬರ್ಬೋದು ಅಂದ್ಕೊತೀನಿ. ಅದಕ್ಕೆ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾಯಿರಿ. ನಾವು ಆವಾಗವಾಗ ಬರೀ ನೀರನ್ನೇ ಸ್ಪ್ರೇ ಮಾಡೋದ್ರಿಂದ ಇದಕ್ಕೆ ಯಾವುದೇ ಥರ ಹುಳ ಬರಲ್ಲ. ನೀವು ಸ್ಪ್ರೇ ಮಾಡ್ತಾಯಿರಿ. ಹಾಗೆ ಇಲ್ಲಿ ನೋಡಿ, ಇದು ಎಲ್ಲನೂ ಕಡ್ಡಿಗೆ ನಾನೇನು ಕಟ್ ಮಾಡಿದ್ದೀನಲ್ಲ, ಕೆಳಗಡೆ ಇರುವಂಥ ಎಲೆಗಳನ್ನ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ತೆಗೆದು ಅದನ್ನು ಎಲ್ಲನೂ ನೀರಿಗೆ ಹಾಕಿ ಎತ್ತಿಡ್ತೀನಿ ಇವತ್ತು. ಈ ರೀತಿ ಮಾಡೋದ್ರಿಂದ ನೀವು ಒಂದು ಗಿಡ ತೊಗೊಂಡು ಬಂದರೆ ಸಾಕಷ್ಟು ಗಿಡಗಳನ್ನು ನೀವು ಮಾಡ್ಕೋಬೋದು. ಇದು ವಾಸ್ತು ಗಿಡ ಅಂತಲೂ ಹೇಳ್ತಾರೆ ಇದಕ್ಕೆ. ಬಟ್ ನಾವು ಹಾಗೆ ಇಡ್ತೀವಿ. ವಾಸ್ತು ಎಲ್ಲ ನಾನು ಅಷ್ಟು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋಕ್ಕೋಗಲ್ಲ. ಇದನ್ನು ಕೋಕೋಪೀಟಲ್ಲೂ ಬೆಳೆಸ್ಬೋದು ನೀವು. ಬಟ್ ಬಿಗಿನರ್ಸ್ಗೆ ಕೋಕೋಪೀಟಲ್ಲಿ ಗಾರ್ಡನಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ನೀರು ಎಷ್ಟು ಹಾಕಬೇಕು, ಎಷ್ಟು ಹಾಕಬಾರ್ದು ಅಂತ ಗೊತ್ತಾಗಲ್ಲ. ನಾವು ಇದನ್ನು ನೀರಲ್ಲೂ ಬೆಳಿತೀವಿ ನಿಜ. ಆದರೆ ಮಣ್ಣಲ್ಲಿ ಹಾಕಿದಾಗ ನೀವು ಅತಿಯಾಗಿ ನೀರು ಹಾಕಿದ್ರೆ ಎಲೆಗಳೆಲ್ಲ ಹಳದಿ ಆಗೋಕ್ಕೆ ಶುರುವಾಗುತ್ತೆ. ಆದಷ್ಟು ನೀವು ಅದಕ್ಕೆ ನೀರನ್ನು ತುಂಬಾ ಕಡಿಮೆ ಹಾಕಿ. ನೋಡಿ, ನಾನು ನೀರಲ್ಲಿಟ್ಟೆ, ಈಗ ಮಣ್ಣಲ್ಲಿಡ್ತೀನಿ. ಇದೊಂದು ಪಾಟಲ್ಲಿ ಹಾಗೆ ತೋರಿಸ್ತೀನಿ ನಿಮಗೆ. ನೋಡಿ, ಒಂದೇ ಎಲೆ ಇದೆ, ಒಂದು ಬೇರಿದೆ. ಅದನ್ನು ನಾನು ಈ ರೀತಿ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ನೀವು ಆದಷ್ಟು ನೀರಲ್ಲಿ ನೀವು ಹಾಕಿಬಿಟ್ಟು ಬೇರು ಬಂದಮೇಲೆ ಅದನ್ನು ಮಣ್ಣಿಗೆ ಹಾಕಿ. ಕಟಿಂಗ್ಸ್ ತುಂಬ ಜಲ್ದಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಣ್ಣಲ್ಲಿ ಇಟ್ಟರೆ ಸಾಕು, ಇದು ಕಟಿಂಗ್ಸ್ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.